ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಈಗ ಮುಖ್ಯಾಂಶಗಳು. ಆರೋಪಗಳಿದ್ದರೆ ದಾಖಲೆ ಸಮೇತ ಸಾಬೀತುಪಡಿಸಿ ವಾಕ್ಫ್ ಸಲಹಾ ಸಮಿತಿಯ ಅಧ್ಯಕ್ಷ ಸಿಕಂದರ್ ಎಚ್ಚರಿಕೆ. ಶುಂಠಿ ಬೆಲೆ ಕುಸಿತ, ಕ್ವಿಂಟಲ್ಗೆ 7,000 ರೂಪಾಯಿ ನಿಗದಿ ಮಾಡುವಂತೆ ರಾಜ್ಯ ಶುಂಠಿ ಬೆಳೆಗಾರರ ಸಂಘದ ಮನವಿ. ಕನ್ನಡ ಸಾಹಿತ್ಯ ಪರಿಷತ್ಗೆ ಸರ್ಕಾರ ಹೆಚ್ಚಿನ ಅನುದಾನ ನೀಡಬೇಕು. ಬೇಲೂರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಾನ ಮಂಜೇಗೌಡ ಮನವಿ. ಏನಾದರೂ ಆರೋಪಗಳಿದ್ರೆ ದಾಖಲೆ ಸಮೇತವಾಗಿ ಸಾಬೀತುಪಡಿಸಿ. ಯಾರೋ ಹೇಳಿದ ಮಾತು ಕೇಳಿ ಸುಖಾಸುಮ್ಮನೆ ಈ ರೀತಿ ಹೇಳಿಕೆ ಕೊಡಬಾರದು ಅಂತ ಹಾಸನದಲ್ಲಿ ಜಿಲ್ಲಾ ವಾಕ್ಫ್ ಸಲಹಾ ಸಮಿತಿ ಅಧ್ಯಕ್ಷ ಸೈಯದ್ ಸಿಕಂದರ್ ಎಚ್ಚರಿಕೆಯನ್ನು ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ಕಳೆದ 5 ದಿನಗಳ ಹಿಂದೆ ಹಾಸನ ಜಿಲ್ಲಾ ವಾಕ್ಫ್ ಸಲಹಾ ಸಮಿತಿಯ ಉಪಾಧ್ಯಕ್ಷರಾದ BH ಸುಲೇಮಾನ್ ಮತ್ತು ಇತರರು ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ವಾಕ್ಫ್ ಸಲಹಾ ಸಮಿತಿಯ ಅಧ್ಯಕ್ಷರ ಮತ್ತು ವಾಕ್ಫ್ ಅಧಿಕಾರಿಗಳ ವಿರುದ್ಧ ಮಾಡಿರುವ ಆರೋಪಗಳಿಗೆ ಪ್ರತಿಯಾಗಿ ನಡೆಸುತ್ತಿರುವ ಈ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟೀಕರಣ ನೀಡುವುದೇನೆಂದರೆ, ಅವರ ಮೊದಲ ಆರೋಪ ಏನೆಂದರೆ, ಜಿಲ್ಲಾ ವಾಕ್ಫ್ ಸಲಹಾ ಸಮಿತಿಯಲ್ಲಿ 21 ಜನ ಸದಸ್ಯರಿದ್ದು ಅಧ್ಯಕ್ಷರು ಮತ್ತು ಜಿಲ್ಲಾ ವಾಕ್ಫ್ ಅಧಿಕಾರಿ ಇಬ್ಬರೂ ಸೇರಿ ಇಷ್ಟ ಬಂದಂತೆ ಆಡಳಿತ ನಡೆಸುತ್ತಿದ್ದಾರೆ ಅಂತ ಆರೋಪಿಸಿರುತ್ತಾರೆ. ಈ ಆರೋಪವು ಸತ್ಯಕ್ಕೆ ದೂರವಾಗಿದ್ದು, ವಾಕ್ಫ್ ಸಂಸ್ಥೆಗಳಲ್ಲಿ ಯಾವುದೇ ಸಮಸ್ಯೆಗಳಾದರೆ ಜಿಲ್ಲಾ ವಾಕ್ಫ್ ಸಲಹಾ ಸಮಿತಿಯ ಸಭೆಗಳಲ್ಲಿ ಚರ್ಚಿಸಿ ಸದಸ್ಯರುಗಳ ಸಲಹೆ ಸೂಚನೆ ಪಡೆದು ಕಾನೂನಿನ ಅಡಿಯಲ್ಲಿ ಕೆಲಸ ನಿರ್ವಹಿಸಲಾಗುತ್ತೆ ಅಂತ ತಿಳಿಸಿದರು. ದಿನಾಂಕ 22/2025 ಹಾಸನ ಜಿಲ್ಲಾ ಸಲಹಾ ಸಮಿತಿ ಉಪಾಧ್ಯಕ್ಷರಾದ ಶ್ರೀ B ಸುಲೇಮಾನ್ ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಅಧ್ಯಕ್ಷರು ಮತ್ತು ವಕ್ಫ್ ಅಧಿಕಾರಿಗಳ ವಿರುದ್ಧ ಮಾಡಿರುವ ಆರೋಪ ಪ್ರತಿಕ್ರಿಯಿಸುತ್ತಿರುವ 22ನೇ ತಾರೀಕೇನು ನಮ್ಮ ಜಿಲ್ಲಾ ವಕ್ಫ್ ಬೋರ್ಡ್ ಉಪಾಧ್ಯಕ್ಷರು ಸುಲೇಮಾನ್ ಅವರು ಬಂದು ಏನು ಆರೋಪ ಮಾಡಿದ್ರು, ಆ ಆರೋಪಕ್ಕೆ ಇವತ್ತು ಸ್ಪಷ್ಟೀಕರಣ ಕೊಡೋದಕ್ಕೆ ಬಂದಿದ್ದೀವಿ. ಫಸ್ಟ್ ಆಫ್ ಆಲ್, ನಮ್ಮ ಹಾಸನ ಜಿಲ್ಲಾ ವಕ್ಫ್ ಬೋರ್ಡಲ್ಲಿ ಆ ಥರದ್ದು ಯಾವುದೂ ಘಟನೆಗಳು ನಡೆದಿಲ್ಲ. ಇವರು ಯಾವ ದೃಷ್ಟಿಯಿಂದ ಹೇಳಿದಾರೋ ನಮಗಂತೂ ಗೊತ್ತಿಲ್ಲ. ಅದೇ ಬಂದು ಏನು ಆರೋಪ ಮಾಡ್ಯಾರ ಸುಲೇಮಾನ್ ಅವರು, ಈ ಥರ ಜಿಲ್ಲಾ ವಕ್ಫ್ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಏನೋ ಇದು ಮಾಡ್ತಿದ್ದಾರೆ ಅಂತ ಹೇಳಿ ಏನೋ ಬಂದು ಆರೋಪ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಆ ಥರದ್ದು ಯಾವುದೇ ಘಟನೆಗಳು ನಡೆದಿಲ್ಲ. ಸುಮ್ಮನೆ ಏಕಾಏಕಿ ಬಂದು ಈ ಥರ ಮಾಡ್ಯಾರೆ. ಆ ವಕ್ಫ್ ಪ್ರಾಪರ್ಟಿಯಲ್ಲಿ, ಅದು ವಕ್ಫ್ ಪ್ರಾಪರ್ಟಿ ಅಂತ ಹೇಳಿದ್ರೆ ದೇವ್ರ ಮನೆ ಇದ್ದಂಗೆ. ಆ ಪ್ರಾಪರ್ಟಿಗಳಲ್ಲಾಗಲಿ, ಆ ಇದರಲ್ಲಿ ದೇವಸ್ಥಾನಗಳಲ್ಲಾಗಲಿ 1 ರೂಪಾಯಿ ನಾವು ಏನಾರ ಅದ್ರಲ್ಲಿ ಯೂಸ್ ಮಾಡಿಕೊಂಡ್ರೆ ನಮ್ಮ ಮನೆ ಮುಂದ್ಗಡೆ ಮಣ್ಣು ಸಹ ಇರಲ್ಲ. ಅದಾದ ನಂತರ ಏನಾರ ಆ ಪ್ರಾಪರ್ಟಿಗಳ ಬಗ್ಗೆ, ಆ ಪ್ರಾಪರ್ಟಿ ಮಸೀದಿಗಳಲ್ಲಾಗಲಿ ದರ್ಗಾಗಳಾಗಲಿ, ನಾವು ವಕ್ಫ್ ಬೋರ್ಡಲ್ಲಿ ನಮ್ದು ಏನು ಕಚೇರಿ ಇದೆ ಅದರಲ್ಲಾಗಲಿ ನಾವೇನಾರ ಅದರಲ್ಲಿ 1 ರೂಪಾಯಿ ಮಿಸ್ಯೂಸ್ ಮಾಡಿದರೆ ನಾವು ಹುಳ ಬಿದ್ದು ಸಾಯ್ತೀವಿ. ಆ ಥರ ಒಂದು ಪದ್ಧತಿಯಿಂದ, ಆ ಥರ ಒಂದು ಆಲೋಚನೆಯಿಂದ ಮುಂದುವರಿದಿರೋ ನಾವು ನಮ್ಮ ಬಗ್ಗೆ ಈ ಥರ ಬಂದು ಇಲ್ಲಿ ಸಲ್ಲುವುದು ಆರೋಪವನ್ನು ಮಾಡೋಗಿದ್ದಾರೆ. ಅದಕ್ಕೋಸ್ಕರ ಸುಲೇಮಾನ್ ಸಾಹೇಬ್ಗೆ ಹೇಳಕ್ ಬಯಸ್ತೀನಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಚನ್ನರಾಯಪಟ್ಟಣ ಜಾಮಿ ಮಸೀದಿ ಸಮೀಮ್ ಉಲ್ಲಾ, ಅಬ್ದುಲ್ ಮುಜೀಬ್ ಇತರರು ಉಪಸ್ಥಿತರಿದ್ದರು. ಶುಂಠಿಯ ಮಾರುಕಟ್ಟೆ ದರ ತೀರಾ ಕುಸಿತವಾಗಿರುವುದರಿಂದ ಸರ್ಕಾರವು ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಕ್ವಿಂಟಾಲ್ಗೆ 7,000 ರೂಪಾಯಿ ಬೆಲೆಯನ್ನು ನಿಗದಿ ಮಾಡಿ ಖರೀದಿ ಕೇಂದ್ರಗಳ ಮೂಲಕ ಖರೀದಿ ಮಾಡಿ ರೈತರನ್ನ ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡೋಕೆ ಆಗ್ರಹಿಸಿ ಹಾಸನದಲ್ಲಿ ರಾಜ್ಯ ಶುಂಠಿ ಬೆಳೆಗಾರರ ಸಂಘದಿಂದ ಅಪರ ಜಿಲ್ಲಾಧಿಕಾರಿ KT ಶಾಂತಲ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಇದೇ ವೇಳೆ ರಾಜ್ಯ ಶುಂಠಿ ಬೆಳೆಗಾರರ ಸಂಘದ ಭೂಮೀಶ್ ಮತ್ತು ರೈತ ಮತ್ತು ಕಾರ್ಮಿಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಪ್ರವೀಣ್ ಗೌಡ ಮಾಧ್ಯಮದೊಂದಿಗೆ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಶುಂಠಿ ಬೆಳೆಗಾರರು ಎದುರಿಸುತ್ತಿರುವ ಬೆಲೆ ಕುಸಿತದ ಸಮಸ್ಯೆ ಬಗ್ಗೆ ವರದಿ ನೀಡಿ ನಮ್ಮ ಜಿಲ್ಲೆಯ ಶುಂಠಿ ಬೆಳೆಗಾರರ ನೆರವಿಗೆ ತಕ್ಷಣ ಧಾವಿಸುವಂತೆ ಮಾಡಬೇಕು ಅಂತ ಕೇಳಿಕೊಳ್ತೇವೆ. ಇತ್ತೀಚಿನ ದಿನಗಳಲ್ಲಿ ಶುಂಠಿಯ ಮಾರುಕಟ್ಟೆ ದರದಲ್ಲಿ ಗಣನೀಯ ವ್ಯತ್ಯಾಸವಾಗಿ ಬೆಲೆ ಕುಸಿತವಾಗಿದ್ದು, ಮಾರುಕಟ್ಟೆಯಲ್ಲಿ ಪ್ರಸ್ತುತ ಶುಂಠಿಯ ಬೆಲೆ ಪ್ರತಿ ಕ್ವಿಂಟಾಲ್ಗೆ 1,500 ರಿಂದ 2,000 ರೂಪಾಯಿಗಳಿಗೆ ತಲುಪಿ ಉತ್ಪಾದನಾ ವೆಚ್ಚವೂ ಕೈ ಸೇರಿದಂತಾಗಿದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಉತ್ಪಾದಕ ರೈತನನ್ನು ಆರ್ಥಿಕ ಸಂಕಷ್ಟಗಳಿಂದ ಪಾರು ಮಾಡುವ ಸಲುವಾಗಿ ಹಲವಾರು ಯೋಜನೆಗಳಿದ್ದು, ಅವುಗಳಲ್ಲಿ ಒಂದಾದ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಬೆಂಬಲ ಬೆಲೆ ನಿಗದಿಪಡಿಸಿ ಖರೀದಿ ಕೇಂದ್ರಗಳನ್ನು ಸ್ಥಾಪಿಸಿ ರೈತರಿಂದ ನೇರವಾಗಿ ಉತ್ಪನ್ನವನ್ನು ಖರೀದಿಸುವ ಯೋಜನೆ ಇದಾಗಿದೆ ಅಂತ ತಿಳಿಸಿದರು.
ಎಲ್ಲರಿಗೂ ನಮಸ್ತೆ. ಇಂದು ನಾವು ಶುಂಠಿ ಬೆಳೆಗಾರರ ವತಿಯಿಂದ ನಮ್ಮ DCI ಅವರಿಗೆ ಒಂದು ಮನವಿ ಕೊಡಕ್ಕೆ ಬಂದಿದ್ದೀವಿ. ಏನಕ್ಕೆ ಅಂತ ಅಂದ್ರೆ ಶುಂಠಿ ಬೆಳೆ ಇವತ್ತು ತೀರಾ ನೆಲ ಕಚ್ಚಿದೆ ಅಂತ ಅಂದ್ರೆ ಹಾಕಿರೋ ಬಂಡವಾಳ ಕೂಡ ರೈತರಿಗೆ ಸಿಗದೇ ಇರ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಇದರಿಂದ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ದಿನಗಳೇನು ಬಹಳ ದೂರ ಇಲ್ಲ. ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾರೆ ರೈತರು. ಅದಕ್ಕೋಸ್ಕರ ಇದಕ್ಕೆ ರೈತರನ್ನ ಒಂದು ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಅನ್ನೋದೊಂದು ಇದೆ ನಮ್ಮ ಕರ್ನಾಟಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರದವರು ಇದ್ರ ಕಡೆ ಗಮನ ಹರಿಸಿ ಕ್ವಿಂಟಾಲಿಗೆ 7,000 ಖರೀದಿ ಮಾಡೋಂಥ ಅವಕಾಶ ಇದೆ. ಇದಕ್ಕೆ 2012 ಕೂಡ ಏನಾಗಿತ್ತು ಅಂದ್ರೆ ಅರಿಶಿನ ಬೆಲೆ ಇದೇ ತರ ತೀರಾ ಕುಸಿದೋಗಿತ್ತು. ಅವಾಗ ರಾಜ್ಯ ಕೇಂದ್ರ ಸರ್ಕಾರ ಇಬ್ರು ಒಗ್ಗೂಡಿ ಮಿನಿಮಮ್ ರೇಟ್ನ ಅವ್ರು ಖರೀದಿ ಮಾಡ್ಕೊಂತ ಅವಕಾಶ ಮಾಡಿಕೊಟ್ರು. ಆಮೇಲೆ ರೈತರ ನಷ್ಟ ಕಡಿಮೆ ಮಾಡಿದ್ರು. ಆಮೇಲೆ 2023 ಕೂಡ ಅರಿಶಿನ ಬೆಲೆ ಕುಸಿತ ಆದಾಗ 66,000 ಕ್ವಿಂಟಾಲ್ಗೆ ಮಾಡಿ ಅದನ್ನು ಕೂಡ ಕಡಿಮೆ ರೈತರ ನಷ್ಟ ಕಡಿಮೆ ಮಾಡಿಕೊಟ್ರು. ಅದೇ ತರ MIS ಯೋಜನೆ ಮಾರ್ಗಸೂಚಿಗಳು ಕೂಡ ಇದ್ರಲ್ಲಿ ಅಟ್ಯಾಚ್ ಮಾಡಿದೀವಿ. ಹಾಗೂ ಈಗ ಪ್ರಸ್ತುತಿ ಮಾರ್ಕೆಟ್ ಹೇಳ್ಬೇಕು ಅಂದ್ರೆ ಶುಂಠಿಗೆ 15 ರೂಪಾಯಿ ಕೆಜಿ ಆಗಿದೆ. ನಾವು ಬಿತ್ತನೆ ತಂದಿದ್ದು 150 ರೂಪಾಯಿ ಕೆಜಿ ತಂದಿದ್ದು. ಲಾಸ್ಟ್ ಇಯರ್ 120ರಿಂದ 150 ಇತ್ತು. ತುಂಬಾ ನಷ್ಟ ಅನುಭವಿಸ್ತಾ ಇದ್ದಾರೆ ರೈತರು. ಹಾಗೂ ಈ ವರ್ಷ 2024 ಸೆಪ್ಟೆಂಬರ್ ಅಲ್ಲಿ ಮಿಜೋರಾಂ ಎಂಬ ರಾಜ್ಯದಲ್ಲಿ ರೈತರನ್ನ ಪ್ರೋತ್ಸಾಹ ಮಾಡೋಕ್ಕೋಸ್ಕರ 5,000 ದರ ಕ್ವಿಂಟಾಲ್ಗೆ ನಿಗದಿ ಮಾಡಿ ರೈತರನ್ನ ಪಾರ್ ಮಾಡಿದ್ದಾರೆ ಸಂಕಷ್ಟದಿಂದ. ಅದೇ ತರ ನಮ್ಮ ರಾಜ್ಯ ಸರ್ಕಾರ ಅವರು ಮಾಡ್ತಾರೆ ಅಂತ ನಮ್ಗೆ ತುಂಬಾ ಹೋಪ್ ಇದೆ. ಇದಕ್ಕೆ ರಾಜ್ಯ ಸರ್ಕಾರ ಅವರು ಆದಷ್ಟು ಬೇಗ ಇದ್ರ ಬಗ್ಗೆ ಗಮನ ಹರಿಸಿ ರೈತನ ಕಷ್ಟನ ನಿವಾರಣೆ ಮಾಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ಹಾಸನ DC ಅವರಿಗೆ ನಮ್ಮ ಹಾಸನ ಶುಂಠಿ ಬೆಳೆಗಾರರ ಎಲ್ಲ ಪರವಾಗಿ ನಾವು ಅರ್ಜಿ ಕೊಡ್ತಾ ಇದ್ದೀವಿ. ಹಾಗೂ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೂಡ ಶುಂಠಿ ಬೆಳೀತಾರೆ. ಎಲ್ಲರಿಗೂ ಕೂಡ ಅನುಕೂಲ ಆಗಂತ ಕೆಲಸ ಮಾಡ್ಕೊಡ್ಬೇಕಾಗಿ ತಮ್ಮಲ್ಲಿ ಈ ಮೂಲಕ ಎಲ್ಲ ರೈತ ಬಾಂಧವರ ಪರವಾಗಿ ಮನವಿ ಮಾಡ್ಕೊಡ್ತಾ ಇದ್ದೀವಿ. ಜೈ ಕಿಸಾನ್. ಭೂಮೇಶ್ ಅಂತೇಳಿ. ನಾವು ಯಾವ್ದು ಸಂಘ ಅಂತ ಇಲ್ಲ. ರೈತ ಮತ್ತು ಕಾರ್ಮಿಕ ರಕ್ಷಣಾ ವೇದಿಕೆಯಿಂದ ಇವತ್ತು ಹಾಸನ ಜಿಲ್ಲೆಯಲ್ಲಿ ಶುಂಠಿ ಬೆಳೆಗಾರರ ರೈತರ ಪರವಾಗಿ DC ಅವರಿಗೆ ಮನವಿ ಕೊಡಕ್ಕೆ ಬಂದಿದ್ರಿ. ಸೊ ಸಮಸ್ಯೆ ಏನಂದ್ರೆ ದರ ಕುಸಿತ ಆಗಿದೆ. ಇದರಿಂದ ಎಲ್ಲಾ ರೈತರು, ನಮ್ಮ ಹಾಸನ ಜಿಲ್ಲೆಯ ರೈತರು ಕಂಗಾಲಾಗಿ ಹೋಗಿದೆ. ಇದೇ ವೇಳೆ ಜಿಲ್ಲಾಧ್ಯಕ್ಷ ಪ್ರವೀಣ್, ರುಕ್ಮಾನಂದ್, ಪ್ರಕಾಶ್, ಪ್ರಭಾಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಯಾದ ಕನ್ನಡ ಸಾಹಿತ್ಯ ಪರಿಷತ್ಗೆ ಹೆಚ್ಚಿನ ಅನುದಾನವನ್ನು ನೀಡಬೇಕು. ಆಗ ಮಾತ್ರ ಕನ್ನಡ ಹಿರಿಮೆ ಎಲ್ಲೆಡೆ ಸಾರೋಕೆ ಸಾಧ್ಯ ಅಂತ ಬೇಲೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಾನಾ ಮಂಜೇಗೌಡ ಹೇಳಿದರು. ಪಟ್ಟಣದ ಕೋಟೆ ಬಯಲು ರಂಗಮಂದಿರದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಮ್ಮಿಕೊಂಡ 76ನೇ ಗಣರಾಜ್ಯೋತ್ಸವ ಅಂಗವಾಗಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳು ಕನ್ನಡದ ಬಗ್ಗೆ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡಲು ಕನ್ನಡ ಸಾಹಿತ್ಯ ಪರಿಷತ್ಗೆ ಆರ್ಥಿಕ ಶಕ್ತಿಯನ್ನು ನೀಡುವ ಅನಿವಾರ್ಯತೆ ಇದೆ. ಕಾರಣ, ಸಾಹಿತ್ಯ ಪರಿಷತ್ ಎಂದರೆ ಕೇವಲ ಪಟ್ಟಣ ನಗರಕ್ಕೆ ಮಾತ್ರ ಸೀಮಿತವಾದ ಕಾಲಘಟ್ಟದಲ್ಲಿ ಕನ್ನಡ ನಾಡು, ನುಡಿ, ಜಲ, ಸಂಸ್ಕೃತಿ ಪರಂಪರೆಯನ್ನ ಹಳ್ಳಿಗಳಿಗೆ ತಿಳಿಸುವ ಅಗತ್ಯವಿದೆ ಅಂತ ಇಂಗಿತವನ್ನ ವ್ಯಕ್ತಪಡಿಸಿದರು. ಈಗಾಗಲೇ 10 ಹಲವು ಕಾರ್ಯಕ್ರಮಗಳನ್ನ ನಮ್ಮ ತಾಲೂಕಿನಲ್ಲಿ ನಡೆಸ್ಕೊಂಡು ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸರ್ಕಾರದ ಒಂದು ಮನವಿ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು, ಹೀಗೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ CS ಪ್ರಕಾಶ್ ಮಾತನಾಡಿ, ಜಗತ್ತಿನ ಭಾಷೆಗಳಲ್ಲಿ ಕನ್ನಡದ ಭಾಷೆಗೆ ಸ್ಥಾನವಿದೆ. ಕಾರಣ, ಲಿಪಿಗಳನ್ನು ಹೊಂದಿರುವ ಭಾಷೆಯಲ್ಲಿ ಕನ್ನಡಕ್ಕೆ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ದೇಶದಲ್ಲಿನ ಬಹುತೇಕ ಭಾಷೆಗಳಲ್ಲಿ ಕನ್ನಡಕ್ಕೆ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ, ಗೌರವ ಬಂದಿದೆ. ಇದಕ್ಕೆ ಕಾರಣ ಕನ್ನಡ ನಾಡಿನ ಸಾಹಿತಿಗಳ ಕೊಡುಗೆ ನಿಜಕ್ಕೂ ಅಗಮ್ಯವಾಗಿದೆ. ವಿಶೇಷವಾಗಿ ಇಲ್ಲಿನ ಜಾನಪದ ವೈಭವ ಅನನ್ಯ. ಜೈನ, ಶರಣ, ದಾಸ ಮತ್ತು ನವೋದಯ ಸಾಹಿತ್ಯದ ಭಂಡಾರ ಕನ್ನಡ ನಾಡಿನ ಹಿರಿಮೆ ಗರಿಮೆಯನ್ನು ಹೆಚ್ಚಿಸಿದೆ ಅಂತ ತಿಳಿಸಿದರು. ಕನ್ನಡವನ್ನು ಉಳಿಸುವ ಕೆಲಸ ಆಗಬೇಕಾಗಿದೆ. ಕನ್ನಡವನ್ನು ಮರೆಯುವ ಪರಿಸ್ಥಿತಿ ಇದೆ. ಕನ್ನಡದ ಸಾಹಿತಿಗಳ ಬಗ್ಗೆ ನಮಗೆ ಅರಿವಿಲ್ಲ. ಪುಸ್ತಕಗಳನ್ನು ಓದುವ ಛಲ ಇಲ್ಲ. ಅನೇಕ ಕಾದಂಬರಿಗಳನ್ನು ಹುಟ್ಟಾಕಿದವರು ನಮ್ಮ ಇದ್ದಾರೆ. ಈ ಸಂದರ್ಭದಲ್ಲಿ ಬೇಲೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಗೌರವಾಧ್ಯಕ್ಷ BL ರಾಜೇಗೌಡ, ಮಾಜಿ ಅಧ್ಯಕ್ಷ ಮಾ ಶಿವಮೂರ್ತಿ, ಸಾಹಿತಿ ಇಂದಿರಮ್ಮ, ಉಪಾಧ್ಯಕ್ಷ ಗುರುರಾಜ್, ಗೌರವ ಕಾರ್ಯದರ್ಶಿ RS ಮಹೇಶ್, ಸಾಂಸ್ಕೃತಿಕ ಕಾರ್ಯದರ್ಶಿ ಚನ್ನಕೇಶ್ವೇಗೌಡ, ಸಂಘಟನಾ ಕಾರ್ಯದರ್ಶಿ ಬೊಮ್ಮಡಿಹಳ್ಳಿ ಕುಮಾರಸ್ವಾಮಿ, ವಕೀಲರಾದ ಚಂದ್ರು, ದೈಹಿಕ ಶಿಕ್ಷಕ ನಂದೀಶ್, ಶಿಕ್ಷಕ ಕೇಶವೇಗೌಡ, ಪದಾಧಿಕಾರಿಗಳಾದ ಸುಲೈಮಾನ್, ಸಂಪತ್, ಶೋಭಾ, ಮಧುಮಾಲತಿ, ರುದ್ರೇಶ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು.
ಪಂಚರ್ ಆಗಿ ರಸ್ತೆಯಲ್ಲಿ ನಿಂತಿದ್ದ ಲಾರಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ನಲ್ಲಿದ್ದ ವಿದ್ಯಾರ್ಥಿ ಸ್ಥಳದಲ್ಲಿ ಸಾವನ್ನಪ್ಪಿದ ಘಟನೆ ಹಾಸನ ತಾಲೂಕಿನ ಶಾಂತಿ ಗ್ರಾಮದ ಬಳಿ ತಡರಾತ್ರಿಯಲ್ಲಿ ನಡೆದಿದೆ. ಹಾಸನದ ಸೆಂಟ್ರಲ್ ಕಾಮರ್ಸ್ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಓದುತ್ತಿದ್ದ ರೇವಂತ್ 18 ವರ್ಷ ಎಂಬುವನೇ ಸಾವನ್ನಪ್ಪಿದ ದುರ್ದೈವಿ. ಹಾಸನ ತಾಲೂಕಿನ ಶಾಂತಿ ಗ್ರಾಮ ಬಳಿಯ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಲಾರಿ ಪಂಚರ್ ಆಗಿ ರಸ್ತೆಯಲ್ಲೇ ಲಾರಿ ನಿಂತಿತ್ತು. KA 04JG 2487 ನಂಬರ್ನ ಬೈಕ್ನಲ್ಲಿ ವೇಗವಾಗಿ ಬರ್ತಿದ್ದ ಯುವಕ ಕತ್ತಲೆಯಲ್ಲಿ ಲಾರಿ ಕಾಣದೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದ್ದಾನೆ. ಬೈಕನ್ನ ರೇವಂತ್ ಅತಿ ವೇಗದಲ್ಲಿ ಚಾಲನೆ ಮಾಡಿದ್ದು ಈ ದುರ್ಘಟನೆಗೆ ಕಾರಣವಾಗಿದೆ ಅಂತ ಹೇಳಲಾಗಿದೆ. ಸ್ಥಳಕ್ಕೆ ಶಾಂತಿಗ್ರಾಮ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ. ಬೇಲೂರು ತಾಲೂಕು ಅರೇಹಳ್ಳಿ ಹೋಬಳಿಯ ಅನುಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಮಾಜಿ ಅಧ್ಯಕ್ಷೆ ಕುಸುಮಾ ನಿಂಗರಾಜುರವರು ರಾಜೀನಾಮೆಯನ್ನ ನೀಡಿದ ಸ್ಥಾನಕ್ಕೆ ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಕಣಗುಪ್ಪೆ ಗ್ರಾಮದ ಲಲಿತಾ ನಿರ್ವಾಣಿ ಅವಿರೋಧವಾಗಿ ಆಯ್ಕೆಯಾದರು. ಈ ವೇಳೆ ಕಾಂಗ್ರೆಸ್ ಮುಖಂಡರಾದ HD ತುಳಸಿದಾಸ್, ವೀರಭದ್ರ ಶೆಟ್ಟಿ, ಮಾಜಿ ಅಧ್ಯಕ್ಷೆ ಕುಸುಮಾ ನಿಂಗರಾಜು, ಉಪಾಧ್ಯಕ್ಷೆ ಜಯಮ್ಮ, ರಾಕೇಶ್, ಮಂಜುನಾಥ್ ನಿಂಗರಾಜು, ಶಶಿಕುಮಾರ್, ಅಣ್ಣಪ್ಪ, ಮಲ್ಲಿಕಾರ್ಜುನ್, ಪವಿತ್ರ, ವಿರೂಪಾಕ್ಷ S, ಹೇಮಂತ್, KG ಕುಮಾರ್, ದೀಪು, ಮಂಜುನಾಥ್ ನಿರ್ವಾಣಿ, ವಿರೂಪಾಕ್ಷ S, ವಿರಾಜು, ಹೇಮಂತ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಚನ್ನರಾಯಪಟ್ಟಣದ ಶ್ರೀ ವಿವೇಕಾನಂದ ಅಂತಾರಾಷ್ಟ್ರೀಯ ಶಾಲೆಯ 8ನೇ ತರಗತಿಯ ವಿದ್ಯಾರ್ಥಿಗಳು ತಾಲೂಕು ಮಟ್ಟದ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗವಹಿಸಿ ದ್ವಿತೀಯ ಬಹುಮಾನವನ್ನು ಪಡೆದು ಶಾಲೆಗೆ ಕೀರ್ತಿಯನ್ನು ತಂದರು. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ನವೀನ್, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ GR ಹರೀಶ್, BEO ದೀಪಾರವರ ಸಮ್ಮುಖದಲ್ಲಿ ಶಾಸಕ ಡಾಕ್ಟರ್ ಬಾಲಕೃಷ್ಣ ಬಹುಮಾನವನ್ನು ವಿತರಿಸಿದರು. ಈ ಸಾಧನೆಗೆ ಕಾರಣರಾದ ನಮ್ಮ PU ಶಿಕ್ಷಕರಾದ ರಾಘವೇಂದ್ರ, BK, ಗಣೇಶ್ ಮತ್ತು ಪ್ರಮೀಳಾ ಅವರ ಸಮರ್ಪಿತ ಪ್ರಯತ್ನ ಮತ್ತು ಮಾರ್ಗದರ್ಶನಕ್ಕಾಗಿ ವಿಶೇಷ ಧನ್ಯವಾದಗಳನ್ನು ವಿಶ್ವನಾಥ್ ಕೋಳಿವಾಡ ತಿಳಿಸಿದರು. ಆಲೂರು ಪಟ್ಟಣದ ಹೊರವಲಯದ ಪ್ರವಾಸಿ ಮಂದಿರದ ಸುದ್ದಿಗೋಷ್ಠಿಯಲ್ಲಿ ಛಲವಾದಿ ಮಹಾಸಭಾದ ರಾಜ್ಯಾಧ್ಯಕ್ಷೆ ವಾಣಿ K. ಶಿವರಾಮ್ ಮಾತನಾಡಿ, K. ಶಿವರಾಮ್ ರವರ ಕನಸಿನಂತೆ ಬೆಂಗಳೂರಿನಲ್ಲಿ 2 ಎಕರೆ ಜಾಗದಲ್ಲಿ ಸುಸಜ್ಜಿತವಾದ ಛಲವಾದಿ ಕಲ್ಯಾಣ ಮಂಟಪ ಕಟ್ಟಲೇಬೇಕೆಂಬುದು K. ಶಿವರಾಮ್ ರವರ ಕನಸಾಗಿದ್ದು, K. ಶಿವರಾಮ್ ಛಲವಾದಿ ಸಂಘಟನೆಯನ್ನ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕಟ್ಟಿ ಈ ಮೂಲಕ ನಮ್ಮ ಸಮುದಾಯವನ್ನ ಒಗ್ಗೂಡಿಸಿ ಬಹಳ ಎತ್ತರಕ್ಕೆ ಬೆಳೆಸಬೇಕೆಂಬ ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದರು. ಆದರೆ ಅವರು ವಿಧಿವಶರಾದ ಕಾರಣ ಛಲವಾದಿ ಮಹಾಸಭಾದ ಕಲ್ಯಾಣ ಮಂಟಪ ಕಟ್ಟುವ ಕನಸು ಹಗಲುಗನಸಾಗಿದೆ. ಈಗ ನಾನು ಎಲ್ಲಾ ಜಿಲ್ಲೆಯಲ್ಲಿಯೂ ಪ್ರವಾಸ ನಡೆಸಿ ಈ ಸಂಘಟನೆಯನ್ನ ಬಲಪಡಿಸ್ತೇನೆ ಅಂತ ತಿಳಿಸಿದರು. ಊರಿಗೆ ಬಂದ ಉದ್ದೇಶನೇ ನೀವೆಲ್ಲರೂ ನಮ್ಮ ಯಜಮಾನರು K. ಶಿವರಾಮ್ ಮೇಲೆ ಇಟ್ಟಿರೋ ಅಭಿಮಾನ, ಪ್ರೀತಿ, ಗೌರವ ನನ್ನನ್ನು ಇಲ್ಲಿವರೆಗೂ ನನ್ನನ್ನು ಬರಮಾಡ್ಕೊಡ್ತೀನಿ. ಅದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ ಮತ್ತು ಸಂತೋಷ ಪಡ್ತೀನಿ. K. ಶಿವರಾಮ್ ಅವರು ಅವರ ಜೀವನದ ಉದ್ದಕ್ಕೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನೇ ಪಾಲಿಸ್ಕೊಂಡು ಬಂದವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಾಗೆ ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮವ್ರು ಇರಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಆಸೆ ಪಡ್ತಾ ಇದ್ರು, ಆ ಥರ ಎಲ್ಲ ತತ್ವ ಸಿದ್ಧಾಂತಗಳನ್ನು ಅವರ ಜೀವನದ ಉದ್ದಕ್ಕೂ ಅಳವಡಿಸ್ಕೊಂಡು ಬಂದರು. ಪ್ರತಿ ದಿನವೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನಪು ಮಾಡ್ಕೊಳ್ತಾ ಇದ್ರು. ಅವರು ನಮ್ಮ ಮನೆಯಲ್ಲಿ ಪ್ರತಿ ದಿನವೂ ಅವರ ನೆನಪಾಗ್ತಾ ಇತ್ತು. ಉಪಾಧ್ಯಕ್ಷ ಬಸವರಾಜ್ ಮಾತನಾಡಿ, ಇಂದಿನ ಈ ಕಾರ್ಯಕ್ರಮಕ್ಕೆ ಛಲವಾದಿ ಮಹಾಸಭಾ ರಾಜ್ಯಾಧ್ಯಕ್ಷರು ಸೇರಿದಂತೆ ಎಲ್ಲಾ ಪದಾಧಿಕಾರಿಗಳು, ಸದಸ್ಯರು ಆಗಮಿಸಿದ್ದೇವೆ. ಕೇವಲ ಜಿಲ್ಲೆ ಅಲ್ಲದೆ ಇಡೀ ರಾಜ್ಯದಲ್ಲಿ ಛಲವಾದಿ ಮಹಾಸಭಾ ಭವನಗಳನ್ನು ಮಾಡಬೇಕೆಂಬುದು K. ಶಿವರಾಮ್ ಕನಸು ಕಂಡಿದ್ರು. ಸರ್ಕಾರಗಳು ಮಠಮಾನ್ಯಗಳಿಗೆ 1000 ಕೋಟಿ ರೂಪಾಯಿಗಳನ್ನು ನೀಡುತ್ತವೆ, ಆದರೆ ನಮ್ಮ ಸಮುದಾಯಕ್ಕೆ ನೀಡಬೇಕೆಂದ್ರೆ ಮೀನಾಮೀಷ ಎಣಿಸ್ತಾರೆ. ಬೆಂಗಳೂರಿನಲ್ಲಿ ಛಲವಾದಿ ಮಹಾಸಭಾ ಭವನ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು, ಸಚಿವ ಮಹದೇವಪ್ಪ ಅವರಿಗೆ ನಾವು 9 ಕೋಟಿ ಅನುದಾನ ಕೇಳಿದ್ದೆವು, ಆದರೆ ಸುಮಾರು 18 ಕೋಟಿ ರೂಪಾಯಿ ಹಣ ನೀಡಲು ಮಾತನಾಡಿದ್ದಾರೆ. ಈ ಮಾತನ್ನು ಅವರು ಉಳಿಸ್ಕೊಳ್ತಾರೆ ಎಂಬ ಭರವಸೆ ಇದೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಬಸವರಾಜ್, ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ SK, ಜಂಟಿ ಕಾರ್ಯದರ್ಶಿ ನಾಗೇಶ್, ಖಜಾಂಜಿ ಮೈಕೋ ನಾಗರಾಜ್, ರಾಜ್ಯ ಕಾರ್ಯಕಾರಿ ಸಮಿತಿಯ ಸಿದ್ದರಾಜು, ವಸಂತ್, ಜವರಯ್ಯ, ಶಿವಪ್ಪ, ಕೃಷ್ಣಪ್ಪ, ಲೋಕೇಶ್, ಅಜ್ಜೇನಹಳ್ಳಿ ಹರೀಶ್, ಬರ್ತವಳ್ಳಿ ಭೀಮ್, ಆರ್ಮಿ ಜಗದೀಶ್ ಹಾಜರಿದ್ದರು. ಸಕಲೇಶಪುರ ಪಟ್ಟಣದ ಹೊರವಲಯದ ಬೈಪಾಸ್ನಲ್ಲಿ ಸಂಭವಿಸಿದ ಭೀಕರ ಹಿಟ್ ಆ್ಯಂಡ್ ರನ್ ಅಪಘಾತದಲ್ಲಿ ಪಾದಾಚಾರಿ ಮಂಜುನಾಥ್ ಗುಂಡ 46 ವರ್ಷ ಎಂಬುವರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಮಂಜುನಾಥ್ ಕೌಡಳ್ಳಿ ಗ್ರಾಮದ ನಿವಾಸಿಯಾಗಿದ್ದು, ರಸ್ತೆ ಬದಿ ನಡೆದುಕೊಂಡು ಹೋಗ್ತಿದ್ದಾಗ ಅಪರಿಚಿತ ವಾಹನ ಡಿಕ್ಕಿ ಹೊಡೆದಿದೆ. ಕೆಳಗೆ ಬಿದ್ದು ಮೃತಪಟ್ಟ ಅವರ ಮೇಲೆ ಬೇರೆ ವಾಹನಗಳು ಹರಿದಿದ್ದು, ಮೃತನ ದೇಹ ಸಂಪೂರ್ಣ ನಜ್ಜುಗುಜ್ಜಾಗಿ ದೇಹದ ಭಾಗಗಳು ರಸ್ತೆಯಲ್ಲಿ ಚಿಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು.
ಘಟನೆ ನಡೆದ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದು ಶವವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದರು. ಅಪಘಾತಕ್ಕೆ ಕಾರಣವಾದ ವಾಹನವನ್ನು ಪತ್ತೆ ಹಚ್ಚಲು ಯತ್ನ ಆರಂಭಿಸಿದ್ದಾರೆ. ನಗರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣವನ್ನು ದಾಖಲಿಸಲಾಗಿದೆ. ಇವತ್ತು ನಾವು ಇರ್ತಕ್ಕಂಥ ಸ್ಥಳ ಒಂದು ನ್ಯಾಷನಲ್ ಹೈವೇ, ನಾವು ಕೌಡಳ್ಳಿ ಗ್ರಾಮದ ಹತ್ತಿರದ ಒಂದು ಭಾಗದಲ್ಲಿದ್ದೀವಿ. ಇವತ್ತು ಈ ರಸ್ತೆ ಆಗಿರ್ತಕ್ಕಂಥ ಒಂದು ನೋಡಿಬಿಟ್ರೆ ಕನಿಷ್ಠ ಅಂದರೆ 40 ಮೀಟ್ರು ನಮಗೆ ರಸ್ತೆ ಹೈವೇ ಇರಬೇಕಿತ್ತು. ಕನಿಷ್ಠ ಈಗ ಬರೀ 20 ಇಂದ 25 ಅಡಿ ವಾತ ಮಾಡಿದ್ದಾರೆ. ಯಾವುದೇ ರೀತಿ ಒಂದು ಕಾಮಗಾರಿಯನ್ನು ಒಂದು ಸೂಕ್ತವಾಗಿ ಆಗಿಲ್ಲ. ಹಾಗಾಗಿ ಇದಕ್ಕೆ ಕಾರಣಕರ್ತರು ಒಂದು ಗುತ್ತಿಗೆದಾರರು ಮತ್ತು ಇಂಜಿನಿಯರು. ಇವರು ಯಾವುದೇ ರೀತಿಯ ಸರಿಯಾದ ರೀತಿ ನ್ಯಾಷನಲ್ ಹೈವೇರು ಯಾವುದೇ ರೀತಿ ಸರಿಯಾದ ರೀತಿಯ ಕಾಮಗಾರಿಯನ್ನು ಮಾಡಿಲ್ಲ. ಹಾಗಾಗಿ ಇವತ್ತು ನಾವು ಒಂದು ವಿಚಾರದ ಒಂದು ಹೇಳ್ತೀವಿ ಏನಂದರೆ ಒಂದು ಬೇಸರದ ವಿಚಾರ ಏನಂದರೆ ನಮ್ಮ ಊರಿನ ಗ್ರಾಮದ ಒಬ್ಬ ನಮ್ಮ ಜೊತೆ ಕೆಲಸ ಮಾಡೋಂಥ ಯುವಕ, ಅವನು 45 ವರ್ಷದ ಹುಡುಗ ಮಂಜುನಾಥ್ ಅಂತ ಎಂಬ ಒಂದು ಆಕ್ಸಿಡೆಂಟ್ ಆಗಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ. ಇವತ್ತು ಅದಕ್ಕೆ ಕಾರಣಕರ್ತರಾದಂಥ ನಾವು ಇಂಜಿನಿಯರ್ ಇರ್ಬೋದು ಮತ್ತು ಅದಕ್ಕೆ ಗುತ್ತಿಗೆದಾರ ಇರ್ಬೋದು, ಅವರೇ ಕಾರಣ ಅಂತ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರೋಪಗಳಿದ್ದರೆ ದಾಖಲೆ ಸಮೇತ ಸಾಬೀತುಪಡಿಸಿ ವಾಕ್ ಸಲಹಾ ಸಮಿತಿಯ ಅಧ್ಯಕ್ಷ ಸಿಕಂದರ್ ಎಚ್ಚರಿಕೆ. ಶುಂಠಿ ಬೆಲೆ ಕುಸಿತ, ಕ್ವಿಂಟಲ್ಗೆ 7,000 ರೂಪಾಯಿ ನಿಗದಿ ಮಾಡುವಂತೆ ರಾಜ್ಯ ಶುಂಠಿ ಬೆಳೆಗಾರರ ಸಂಘದ ಮನವಿ. ಕನ್ನಡ ಸಾಹಿತ್ಯ ಪರಿಷತ್ಗೆ ಸರ್ಕಾರ ಹೆಚ್ಚಿನ ಅನುದಾನ ನೀಡಬೇಕು. ಬೇಲೂರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಾನ ಮಂಜೇಗೌಡ ಮನವಿ.